TV9 Salute 2026 Associate Sponsor Keynes Technology India Limited, Mysore Sandal Soap, supported by Bharat Group of Companies, Empowering India, RR Gold Palace, Amrut Noni, Nayana Kumar Multi-Speciality Hospital, Mysuru, gift sponsor Milex. ಎಸ್, ಇದೆಲ್ಲದರ ಜೊತೆಗೆ ಇನ್ನೊಂದು ಸಂಗತಿಯನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಅದು ದರೋಡೆ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗ್ತಾರೆ ಅಂತ. ಈಗ ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ಇದೊಂದು ದಾಖಲೆಯ ದರೋಡೆ. ಇದು ಇಷ್ಟು KG ಚಿನ್ನ ಪೊಲೀಸ್ ಇಲಾಖೆ ಅಸ್ತಿತ್ವಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ಇಷ್ಟೊಂದು ದೊಡ್ಡ ಮಟ್ಟದ ಚಿನ್ನವನ್ನು ದರೋಡೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಅದಷ್ಟು ಚಿನ್ನವನ್ನು ಮತ್ತೆ ಪೊಲೀಸರು ವಶಪಡಿಸ್ಕೊಂಡಂಥ ರೀತಿ ಇದೆಯಲ್ಲ, ಅದು ಕೂಡ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ವಾಪಸ್ ಬಂದಂಥ ಉದಾಹರಣೆ ಇರಲಿಲ್ಲ. ಈ ದಾಖಲೆ ಬರೆದಿರುವಂಥವರು ನಮ್ಮ ಪೊಲೀಸರು. ಸಾಧಕರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಲಿದ್ದಾರೆ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ TV9 ನೆಟ್ವರ್ಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ COO ವಿಕ್ರಮ್ ಅವರು, DGP ಅಲೋಕ್ ಕುಮಾರ್ ಅವರು ಮತ್ತು ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರುವ ಸುಚೇಂದ್ರ ಪ್ರಸಾದ್ ಅವರು. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು DYSP ಸುನಿಲ್ ಕಾಂಬ್ಳೆ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಅವಾಜಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಬಗಾಲಿ, ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಅಡಕಿ, ಹೆಡ್ ಕಾನ್ಸ್ಟೇಬಲ್ ವಿಜಯ್ ಕುಮಾರ್, ಶಿವರಾಮ ಗೊಂಡ. ಕುಮಾರ್ಜಿ, ಕಳೆದ ಬಾರಿನೂ ಕೂಡ ಬಂದಿದ್ರಿ. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನೀವು ಬೆಂಬಲ ಕೊಡ್ತೀರಿ, ಏನಂತೀರಿ ಸರ್? ಪೊಲೀಸ್ನವರಿಗೆ ಹೇಳಿ, ಒಂದು ರಾತ್ರಿದಲ್ಲಿ ಒಂದು ಮನೆ ಕಟ್ಬಿಡ್ತಾರೆ ಅವರು, ಒಂದು ರಾತ್ರಿದಲ್ಲಿ ಅವ್ರಿಗೆ ಏನು ಡ್ಯಾಮ್ ಕಟ್ಬಿಡ್ತಾರೆ, ಏನಾದರೂ ಕೆಲಸ ಹೇಳಿ ಅವರಿಗೆ, ಅವರು ಮಾಡಿಬಿಡ್ತಾರೆ. ಅವ್ರಿಗೆ ಮಾತ್ರ ಅದು ಆರ್ಡರ್ ಮೇಲೆ ಅದು ಮಾಡ್ತಾರೆ, ಬೇರೆ ಇಲಾಖೆಗೆ ಅದು ಇರಲ್ಲ. ಸೊ ಅದು ಎಲ್ಲರಿಗೆ ನಾವು ಅದು ಕೊಡಬೇಕು. ಸೊ ಮತ್ತೆ ಕೆಲಸ ಮಾಡೋದು ಎಷ್ಟು ಮುಖ್ಯ, ಕೆಲಸ ಗುರುತಿಸೋದು ಕೂಡ ಸಮಾಜದಲ್ಲಿ ಅಷ್ಟೇ ಮುಖ್ಯ ಇದೆ. ಸೊ ಇದು ಒಂದು ಒಳ್ಳೆತನ ಬೆಳೆಸ್ಕೊಳ್ಳೋಕ್ಕೆ, ಒಂದು ಒಳ್ಳೆಯತನ ಉಳಿಸ್ಕೊಳ್ಳೋಕ್ಕೆ ನೀವು ಕಾರಣೀಭೂತ ಆಗಿದ್ದೀರಿ. ಅದಕ್ಕಾಗಿ ನಾನು ತಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಪೊಲೀಸ್ ಇಲಾಖೆ ವತಿಯಿಂದ, ಈಗ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. TV9 ಸೆಟೆದು ನಿಲ್ಲುವ ವಂದನೆಯನ್ನು ಸಲ್ಲಿಸುವಂಥದ್ದು ವಾಹಿನಿಗೆ ತುಂಬ ಕಷ್ಟಕರದ ಕೆಲಸ. ಯಾಕೆಂದರೆ ಕೈಗೆ ಜೋಡಿಸಿ ಕೆಲಸ ಮಾಡುವಂಥದ್ದು. ಹೀಗೊಂದು ಸೆಟೆದು ಸಲ್ಲಿಸುವ ಈ ವಂದನೆಯನ್ನು ವಾಹಿನಿ, ಅದರಲ್ಲೂ TV9 ಕೆಲಸ ಮಾಡ್ತಿರುವಂಥದ್ದು ನಿಜವಾಗಿಯೂ ಸ್ತುತ್ಯ ಮತ್ತು ಶ್ಲಾಘ್ಯ ಕೆಲಸ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿ ಎಡೆಗೆ ಸಲಿಲವಾಗಿ ಹರಿಯುವ, ಇದನ್ನು ಎಷ್ಟು ಚೆನ್ನಾಗಿ ಹಿರಿಯರು ಹೇಳೋಗಿದ್ದಾರೆ ಅಂತ ಹೇಳಿದ್ರೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ ಅಂತಲೂ ಹೇಳಿದ್ದಾರೆ. ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ ಅಂತ ಹೇಳಿದ್ದಾರೆ. ಅಂಥ ರಾಷ್ಟ್ರ ಸೇವೆ ಮಾಡ್ತಿರುವಂಥದ್ರಲ್ಲಿ ವಾಹಿನಿ ಇಲಾಖೆ ಎಲ್ಲರೂ ನಿಂತು ಈ ದಿನ ಈ ಥರದ ಸಾಧನೆಯ ಪಥದಲ್ಲಿ ಹರಿದಿರುವಂಥ ಇಂಥವ್ರನ್ನ ಸ್ತುತಿಸಿರುವಂಥದ್ದು ನಿಜವಾಗಿಯೂ ಶ್ಲಾಘನೀಯ. ಇಂಥ ಶ್ಲಾಘನೆ ತಮ್ಮೆಲ್ಲರ ಸಮ್ಮುಖಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅನ್ನೋದು ನಿಜ ಅರ್ಥದಲ್ಲಿ ನಮ್ಮೆಲ್ಲರಿಗೂ ಅಭಿನಂದನೀಯ, ಗಮನೀಯ. ಧನ್ಯವಾದ. ಯಾವುದು ತಮ್ಮ ಕೈಯಲ್ಲಿ ಆಗಲ್ವಲ್ಲ, ಅದಾದ ನಂತರ ಡಾಕ್ಟರ್ ಹೇಳ್ತಾರೆ ಇನ್ನು ಭಗವಂತನ ಮೇಲೆ ನೀವು ಭಾರ ಹಾಕ್ಬಿಡಿ ಅಂತ ಹೇಳಿ ಅಂತ. ಅಂದರೆ ಮನುಷ್ಯ ಪ್ರಯತ್ನ ಎಲ್ಲಿ ತನಕ ಇರುತ್ತಲ್ಲ ಅಲ್ಲಿಂದ ನಂತರ ಶುರುವಾಗುವಂಥದ್ದು ದೈವಿ ಪ್ರಯತ್ನ. ಪೊಲೀಸರು ಕೂಡ ಅಷ್ಟೇನೆ ತಮ್ಮ ಪ್ರಯತ್ನವನ್ನು ತಾವು ಶುರು ಮಾಡ್ತಾರೆ, ಬೇರೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಬರುತ್ತೆ. ಈಕೆ ಹೆಸರು ತಾರಾ. ಈಕೆ ನಿಜಕ್ಕೂ ಪೊಲೀಸ್ ಇಲಾಖೆಯ ತಾರೆ. ಅವರನ್ನ ಸನ್ಮಾನಿಸೋದಕ್ಕೆ ಇದೀಗ ವೇದಿಕೆ ಮೇಲೆ ಇದ್ದಾರೆ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ವಿಕ್ರಮ್ ಅವರು, ಇನ್ನು DG IGP ಸಲೀಂ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು ಪರಿಚಾರಕರಾದ ಪ್ರವೀಣ್ ಅಂತರವಳ್ಳಿ ಮತ್ತು ಚನ್ನಗೌಡ ಪಾಟೀಲ್ ಅವರು ಶ್ವಾನ ತಾರಾಳೊಂದಿಗೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ತಾರಾಳನ್ನ ಸ್ವಾಗತಿಸುತ್ತಾರೆ.
ಮಹಾನಿರ್ದೇಶಕರು ಮಾತಾಡಬೇಕು. ನಮ್ಮಲ್ಲಿ ಹಲವಾರು ವಿಂಗ್ಗಳಿದೆ, ಬಹಳಷ್ಟು ವಿಭಾಗಗಳಿದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಭಾಗ ಅಂದರೆ ಇವತ್ತಿಂದ ಎಲ್ಲ ಸುಮಾರು 150 ವರ್ಷದಿಂದ ಇರುವಂಥ, ಯಾಕಂದರೆ ಈಗ ಟೆಕ್ನಾಲಜಿಗಳು ಭಾಳ ಜಾಸ್ತಿ ಬಂದಿದೆ, ಇನ್ವೆಸ್ಟಿಗೇಷನ್ ಟೆಕ್ನಿಕ್ಸ್ ಇಂಪ್ರೂವ್ ಆಗಿದೆ. ಬಟ್ ಸ್ಟಿಲ್ ಈ ಫಿಂಗರ್ ಪ್ರಿಂಟ್ ಮತ್ತು ಏನು ಡಾಗ್ ಸ್ಕ್ವಾಡ್ ಏನಿದೆ ಅದು ಮೂಲತವಾಗಿ 150 ವರ್ಷದಿಂದಲೂ ಸಹ ಇದೆ. ಅದರಲ್ಲೂ ಇವತ್ತು ತಾವು ನಮ್ಮ ಶ್ವಾನ ದಳದ ಅಧಿಕಾರಿಗಳು ಮತ್ತು ಶ್ವಾನಗಳಿಗೆ ತಾವು ಏನು ಗುರುತಿಸ್ತೀರಿ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ತಮಗೆ ದೊಡ್ಡದಾಗಿ ಒಂದು ಸಲ್ಯೂಟ್ನ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಯಾರೋ ಒಬ್ಬ ಪಾಪ ಬಡಪಾಯಿ, ನೀನು ನೋಡಯ್ಯ ನಿನ್ನ ಅಕೌಂಟನ್ನು ನಾವು ಮಾಡಿಸ್ತೀವಿ, ನೀನು ಸುಮ್ಮನೆ ಮಾಡಿಸ್ಕೋ, ನಿನಗೆ ಪ್ರತಿ ತಿಂಗಳು 5,000 ರೂಪಾಯಿನೋ 10,000 ರೂಪಾಯಿನೋ ಬರ್ತಿರುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ ಪಾಪ, ಗೊತ್ತಿರಲ್ಲ. ಆದರೆ ನಿಜಕ್ಕೂ ಸಿಕ್ಕಾಕೊಳ್ಳುವಂಥವ್ರು ಅಂಥವರೇ. ಹೀಗಾಗಿ ಪೊಲೀಸರು ಕೂಡ ಯೋಚನೆ ಮಾಡಿದರು, ಪಾಪ ನಾವೇನೋ ಬರೀ ಈ ಯಾರೋ ಪಾಪದವ್ರನ್ನ ಹಿಡಿತಾ ಇದ್ದೀವಿ, ಮೂಲಕ್ಕೆ ಕೊಡ್ಲಿ ಹಾಕಬೇಕು ಅಂತ. ಸೊ ಅಂತೂ ಇಂತೂ ಆ ಪ್ರಯತ್ನವನ್ನು ಮಾಡಿದರು, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡರು. ವೇದಿಕೆ ಮೇಲಿದ್ದಾರೆ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ವಿಕ್ರಮ್ ಅವರು. ಇನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ PRK ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ DGP ಉಮೇಶ್ ಅವರನ್ನ. ಇನ್ನು TV9 ಸೆಲ್ಯೂಟ್ ಗೌರವವನ್ನ ಸ್ವೀಕರಿಸಲು ACP ನವೀನ್ ಕುಲಕರ್ಣಿ, ACP ಜಗದೀಶ್ KS, ACP ನವೀನ್ ಕುಮಾರ್, ACP ರವೀಶ್ S ನಾಯಕ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಉಮೇಶ್ ಸರ್ ಮಾತಾಡಬೇಕು ಕಾರ್ಯಕ್ರಮ ಉದ್ದೇಶಿಸಿ. ಎಲ್ಲ ಕ್ರಿಮಿನಲ್ಸ್, ವೆದರ್ ಇಟ್ ಇಸ್ ಸೈಬರ್ ಆರ್ ಅದರ್ ಕ್ರಿಮಿನಲ್ ಸರ್, ಅವರು ಒಂದು ಸಲ ಸಕ್ಸಸ್ ಆಗಬೇಕು, ನಾವು ಪ್ರತಿ ಸಲ ಸಕ್ಸಸ್ ಆಗಬೇಕು. ಸೊ ಎವ್ರಿ ಕ್ರೈಮ್ ವೆನ್ ಎವರ್ ವಿ ಡೂ ಇಟ್ ಹ್ಯಾಪನ್ಸ್, ಇಟ್ಸ್ ಬೇಸಿಕಲಿ ಒನ್ಸ್ ಇನ್ ಎ ವೈಲ್ ಇಟ್ಸ್ ಎ ಫೇಲಿಯರ್ ಫ್ರಮ್ ಅಸ್, ವೆದರ್ ಇಟ್ ಇಸ್ ಎ ಬೀಟ್ ಆರ್ ವಾಟ್ ಎವರ್. ಸೊ ಆಲ್ ದ ಎಫರ್ಟ್ಸ್ ವಾಟ್ ಎವರ್ ವಿ ಹವ್ ಪುಟ್ ಇನ್, ಆ್ಯಂಡ್ ಸಿನ್ಸ್ ದ TV9 is recognizing us, I thank them from a depth of the heart. At least somebody there to recognize us. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಇಲಾಖೆಯನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ, ಯಾಕಂದರೆ ಅವ್ರದ್ದು ಸರ್ವಿಸ್ ಭಾಳ ಇದೆ. ಯಾವ ರಾಜ್ಯದಲ್ಲಿ ಯಾವ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ ಅಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಹಾಗಾಗಿ ಈ ಒಂದು ನಮ್ಮ ಏನು ಪಬ್ಲಿಕ್ ಆರ್ಡರ್ ಅಂತ ಹೇಳ್ತೀವಲ್ಲ, ಟು ಮೇಂಟೈನ್ ಪಬ್ಲಿಕ್ ಆರ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಪ್ಲೇಯಿಂಗ್ ಎ ವೆರಿ ಪ್ರೈಮ್ ರೋಲ್. ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ದೆಮ್ ಬಿಕಾಸ್ ದೇರ್ ಸರ್ವಿಸ್ is really essential and it is really keeping the order in the community ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಇವತ್ತು they require a lot of empathy from the public as well. ನಾವು ಎಲ್ಲರೂ ಯಾಕಂದರೆ they will be working on a lot of stress and they are overworked. ಅವ್ರಿಗೆ we have to always salute. ನಂದು ಒಂದು ಸೆಲ್ಯೂಟು ನಿಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಮತ್ತೊಂದು ವಿಶಿಷ್ಟ ಸೇವೆಯನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ನೋಡಿ, ಒಂದು ಸಂಗತಿನ ಹೇಳ್ತೀನಿ, ಬಹಳಷ್ಟು ಜನಗಳಿಗೆ ಗೊತ್ತಿರಲಿಕ್ಕಿಲ್ಲ. ಇದು 1897 ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಘಟನೆ ಆಗುತ್ತೆ. ಮೈಸೂರಿನ ಅರಮನೆಗೆ ಬೆಂಕಿ ಬಿದ್ದು ಬಿಡುತ್ತೆ. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಆ ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸ ಮಾಡ್ತಾರೆ. ನೀವು ನಂಬಲಿಕ್ಕಿಲ್ಲ, ಒಂದು 10 ದಿನಗಳ ಕಾಲ ಆ ಅರಮನೆ ಉರಿಯುತ್ತೆ. ಯಾಕಂದರೆ ಅದೆಲ್ಲದೂ ಕೂಡ ಮರದಿಂದ ಮಾಡಿರುವಂಥ ಮೈಸೂರಿನ ಅರಮನೆ. ಅವಾಗ ಮಹಾರಾಜರಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಂಥ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ, ಮಹಾರಾಜರು ಚಿಕ್ಕ ವಯಸ್ಸನ್ನು ಇರ್ತಾರೆ, ಅವ್ರು ಹೇಳ್ತಾರೆ, ಇದೆಲ್ಲ ಬೆಂಕಿ ಆರಿಸುವಂಥ ರೀತಿ, ನೀವು ಫೈರ್ ಇಂಜಿನ್ಗಳನ್ನ ಇಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನಂತರ ಮೈಸೂರಿಗೆ ಫೈರ್ ಇಂಜಿನ್ ಬರ್ತವೆ, ನಂತರ ಫೈರ್ ಸ್ಟೇಷನ್ಸ್ ಕೂಡ ಬರುತ್ತೆ. ಮಹಾರಾಜರು ಅವ್ರು ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಕೊಟ್ಟರಲ್ಲ, ಅದನ್ನು ಗಮನಿಸಿ ಅವರ ಗುರುಗಳ ಹೆಸರನ್ನು ಒಂದು ಸಿಟಿಯ ಒಂದು ಭಾಗಕ್ಕೆ ಇಡ್ತಾರೆ. ಅದೇ ಈಗಿನ ಫ್ರೇಜರ್ ಟೌನ್. ಫ್ರೇಜರ್ ಟೌನಿಗೆ ನೀವು ಹೋದಾಗ ನೀವು ಅಂದ್ಕೋಬೇಕು, ಇದು ಮಹಾರಾಜರಿಗೆ ಪಾಠ ಹೇಳಿದಂಥವ್ರು, ಫೈರ್ ಇಂಜಿನ್ ಬರಲಿಕ್ಕೆ ಕಾರಣ ಆದಂಥ ವ್ಯಕ್ತಿ. ಯಾಕಂದರೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ಇವರು ಬೆಂಕಿಯ ಜೊತೆಗೆ ಹೋರಾಟ ಮಾಡ್ತಾರೆ. ಅಂಥ ಅಪರೂಪದ ಸಾಹಸ, ಅಪರೂಪದ ಆಪರೇಷನ್ಸ್ಗಳನ್ನ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹಲವರ ಪ್ರಾಣ ಉಳಿಸಿದಂತಹ ಬೆಂಕಿ ವೀರರಿಗೆ ಈಗ ಸನ್ಮಾನಿಸುವಂತಹ ಸಮಯ. ಸಾಧಕರನ್ನ ಸನ್ಮಾನಿಸಲಿದ್ದಾರೆ ಸಾಧು ಕೋಕಿಲ ಅವರು. ಹಾಗೆಯೇ DIG ಸಂಜೀವ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು
ಕರ್ನಾಟಕ ಅಗ್ನಿಶಾಮಕ ದಳದ ಮೈಸೂರಿನ ಫೈರ್ ಫೈಟರ್ಸ್ ನಂದನ್ ಡಿಆರ್, ಅಲ್ತಫ್ ಭಾನಿ ಹಾಗೂ ನೆಲಮಂಗಲದ ಫೈರ್ ಫೈಟರ್ಸ್ ಮಂಜುನಾಥ ಸಿಡಿ ಮತ್ತು ಸಂತೋಷ್ ಚೌರಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಲ್ಲ ಕ್ಷೇತ್ರದ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಗುರುತಿಸಿ ಕಳೆದ 4 ವರ್ಷಗಳಿಂದ ಬೆಂಗಳೂರಿಗೆ ಕರೆದು ಅವರನ್ನು ಸನ್ಮಾನಿಸಿ ಬೆನ್ನು ತಟ್ಟಂಥ ಕೆಲಸ ಮಾಡ್ತಾಯಿದ್ದೀರ. ಈ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಹಿತ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿದಾಯಕವಾಗಿ ಆಗಲಿದೆ. ಫ್ಯಾಂಟಾಸ್ಟಿಕ್. ಈಗ ಸಾಧು ಕೋಕಿಲ ಅವರ ಸರದಿ. ನನ್ನ ಈ ಏರ್ಪೋರ್ಟಲ್ಲಿ ಇಲ್ಲಿ ಸುಮಾರು ಜನ ದೊಡ್ಡ ದೊಡ್ಡ ಆಫೀಸರ್ಗಳು, IAS ಆಫೀಸರ್ಗಳು, IPS ಆಫೀಸರ್ಗಳು ಏರ್ಪೋರ್ಟಲ್ಲಿ ಮೀಟ್ ಮಾಡ್ತಾರೆ. ಆದರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ಸ್, ಹಿಂಗೆ ನೋಡ್ತಾರೆ, ನಗೋದು ಇಲ್ಲ. ಆದರೆ ಪ್ಲೇನ್ ಹತ್ತಿ ಇನ್ನೇನು ಪ್ಲೇನ್ ಟೇಕ್ ಆಫ್ ಆಗಬೇಕು, ಇನ್ನು ಹಿಂಗೆ ಹೋಗ್ತಾ ಇರ್ತದೆ, ಎಲ್ಲ ಹೊಡ್ಬಂದ್ಬಿಡ್ತಾರೆ ನನ್ನ ಹತ್ರ. ನೈಟು ನಾನು ನಿಮ್ಮನ್ನು ನೋಡಿಬಿಟ್ಟೇ ಮಲಗೋದು. ನಮ್ಮ ಹೆಂಡ್ತಿನ ಮಕ್ಕಳನ್ನ ಮಾತಾಡಿಸ್ತೀವೋ ಇಲ್ವೋ, ನಮ್ಮ ಕೆಲಸದ ಜಂಜಾಟಗಳಲ್ಲಿ ಇವ್ರನ್ನ ಉಗಿದು ಬೈದು ಎಲ್ಲ ಆದಮೇಲೆ ಸುಸ್ತಾಗಿ ಊಟ ಮಾಡಿ ಬೆಡ್ ಮೇಲೆ ಕೂತ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ರೆ ಹಂಗೇ ನಿದ್ರೆ ಬಂದುಬಿಡುತ್ತೆ ಅಂತ. ಅಷ್ಟು ಎಲ್ಲರ ಪ್ರೀತಿನ, ಅದರಲ್ಲೂ ಪೊಲೀಸ್ನವ್ರ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ನಾನು. ನಾವಂತೂ ಸಿನಿಮಾದವರು ಪೊಲೀಸ್ನವ್ರದ್ದು ಏನೂ ಬಿಟ್ಟಿಲ್ಲ. ಅಲ್ಲ, ತಪ್ಪು ತಿಳ್ಕೊಬೇಡಿ, ಟೈಟ್ಲ್ಗಳು ಏನು ಬಿಟ್ಟಿಲ್ಲ. ಪೊಲೀಸ್ ಸ್ಟೋರಿ, ಪೊಲೀಸ್ ಬೇಟೆ, ಕ್ರೈಮ್ ನ್ಯೂಸ್, ಕ್ರೈಮ್ ಸ್ಟೋರಿ, 1-2-3 ಬಿಟ್ಬಿಟ್ಟವ್ರೆ. ಅದು ಕೇಳಿಸ್ಕೊಳ್ಳೋಕೆ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ಟವ್ರೆ. ಪೊಲೀಸ್ ಬೂಟ್ ಬಂದಿಲ್ಲ. ಯಾಕೆ ಹೇಳಿ? ಸ್ವಲ್ಪ ಭಯ, ಅದಕ್ಕೆ ತಿಂದಿರ್ತಾರಲ್ಲ, ಅದಕ್ಕೆ ಇಟ್ಟಿಲ್ಲ. TV9 ಅವ್ರಿಗೆ ತುಂಬ ಒಳ್ಳೆ ಕೆಲಸ ಸರ್. ಈ ಥರ ಕೆಲಸ ಯಾರು ಅಂದ್ಕೊಳ್ಳಲ್ಲ. ಕಮರ್ಷಿಯಲಾಗಿ ಏನು ಬೇಕಾದ್ರು ಮಾಡ್ಬೋದು, ಸ್ಟಾರ್ಸ್ನ ಕಳಿಸ್ಬೋದು, ಸನ್ಮಾನ ಮಾಡ್ಬೋದು. ಅದಕ್ಕೆ ಅಂತ, ಯಾಕೆಂದರೆ ಶುಕ್ರವಾರ, ಶನಿವಾರ, ಭಾನುವಾರ TV ಯಲ್ಲಿ ಪ್ರೋಗ್ರಾಮ್ ಕೊಡ್ಬೋದು, ಕಮರ್ಷಿಯಲಾಗಿ ಮಾರ್ಕೋಬೋದು. ಅದೆಲ್ಲ ಬೇರೆ ಸರ್. ಇದು ನಿಜವಾದ ಸನ್ಮಾನದ ಕೆಲಸ. ಇದು ಸರ್ ನಾವು ಹೇಳ್ತೀವಿ ಪೊಲೀಸ್ನವರು ಅಂತ, ಅವ್ರಿಗಿರೋ ಕಷ್ಟ ನಮ್ಮ ಅಪ್ಪನ ನೋಡಿದ್ದೀನಿ ಸರ್. ಒಂದು ಒಳ್ಳೆ ದೇಶಭಕ್ತಿ ಗೀತೆ ಆಡ್ಬಿಡೋಣ, ಯಾಕೆಂದರೆ ಅವ್ರನ್ನೆಲ್ಲ ನೋಡಿದಾಗ ನನಗೆ ಅದೊಂದೇ ನೆನಪು ಬರೋದು. ಎಲ್ಲ ಆಫೀಸರ್ಸ್ ಇದ್ದಾರೆ, ಎಲ್ರಿಗೂ ಒಂದು ಸಲ್ಯೂಟ್ ನಾನು ಮಾಡ್ತಾ, ಪೊಲೀಸ್ ಸಲ್ಯೂಟ್.